ನಿಟ್ಟಿನಲ್ಲಿ, ಒಂದು ವಿದ್ಯಾವಂತ ಸಮಾಜ ಕಟ್ತಕ್ಕಂಥ ನಿಟ್ಟಿನಲ್ಲಿ, ಒಂದು ಜಾಗೃತ ಸಮಾಜ ಕಟ್ತಕ್ಕಂಥ ನಿಟ್ಟಿನಲ್ಲಿ ಅವರು ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿನಿಯರನ್ನು, ಬೋಧಕರನ್ನು ಪ್ರೋತ್ಸಾಹಿಸುವುದರ ಮುಖಾಂತರ ಈ ಸಮಾಜವನ್ನು ಜಾಗೃತರನ್ನಾಗಿ ಮಾಡೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಳ್ಳುವಂಥದ್ದನ್ನು ಚುಟುಕಾಗಾದರೂ ಹೇಳಬೇಕಾದಂತಹ ಒಂದು ಕರ್ತವ್ಯ ನನ್ನಲ್ಲಿದೆ. ಈಗ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಏನು ಈ ಅತ್ಯುತ್ತಮ ಅಂಕಗಳನ್ನ ನೀವೆಲ್ಲ ವಿದ್ಯಾರ್ಥಿನಿಯರು ಪಡೆದಿದ್ದೀರಾ, ಮತ್ತು ಇದಕ್ಕೆ ಏನು ಶಿಕ್ಷಕ ವೃಂದ, ನೀವು ಬೋಧಕರು, ನೀವು ಕಾರಣಕರ್ತರಾಗಿದ್ದೀರಾ. ನಿಮಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ನಾನು ಎಲ್ಲರ ಪರವಾಗಿ ತಮಗೆ ಸಲ್ಲಿಸ್ತೇನೆ. ಈಗ ಕೊಡಗು ನಮ್ಮ ಭಾಗದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅನೇಕ ಕಾರ್ಯಕ್ರಮಗಳನ್ನು ನಾನು ಈಗಾಗಲೇ ಹಲವಾರು ವರ್ಷಗಳಿಂದ ನಾನು ಅದರಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನನಗೆ ಅವಕಾಶವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನಾಗಿದೆ, ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂತ ಹೇಳಿದರೆ ಅದರಲ್ಲಿ ವಿದ್ಯೆ ಅಂತಕ್ಕಂಥದ್ದು ಮತ್ತು ವಿದ್ಯೆ ಜೊತೆ ಮೌಲ್ಯ ಅಂತಕ್ಕಂಥದ್ದು ಇದು ಅತ್ಯಂತ ಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದು. ಇದು ಬರೀ ನಮ್ಮ ವೇದಿಕೆಗೆ ಭಾಷಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ವೇದಿಕೆಯಿಂದ ಇಳಿದ ಮೇಲೂ ಕೂಡ ಎಲ್ಲರೂ ಅದನ್ನು ಅನುಷ್ಠಾನಕ್ಕೆ ತರಬೇಕಂತದ್ದು, ಪಾಲಿಸಬೇಕಾದಂಥದ್ದು. ಈಗ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಕೊಡಗು ಘಟಕ ಸುಮಾರು ಈ ವಿದ್ಯಾರ್ಥಿಯರನ್ನು, ಬೋಧಕರನ್ನು ಪ್ರೋತ್ಸಾಹಿಸುವ ಮುಖಾಂತರ ಸನ್ಮಾನ ಮಾಡ್ತಕ್ಕಂತಹ ಕಾರ್ಯಕ್ರಮಗಳು ಸುಮಾರು 12 ವರ್ಷಗಳಿಂದ ಸುಮಾರು 150 ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಬಂದಿದ್ದಾರೆ. ಆದ್ದರಿಂದ ಮಾಸ್ಟ್ರೇ, ದಿವಾಕರ್ ಅವರೇ, ಜಗದೀಶ್ ಅವರೇ, ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಯಾಕೆ ಸಲ್ಲಿಸ್ತೇನೆ ಅಂತ ಹೇಳಿದರೆ, ಇವತ್ತು ಈ ಥರ ಸಂಘಟನೆ ಮಾಡ್ತಕ್ಕಂಥದ್ದು ಸುಲಭದ ಮಾತಲ್ಲ. ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥದ್ದು ಕೂಡ ಒಂದು ದೊಡ್ಡ ಸವಾಲಾಗಿದೆ. ಮತ್ತು ನೀವು ಗ್ರಾಮಕ್ಕೆ ಹೋಗಿ, ನೀವೆಲ್ಲಿಯೋ ಮಡಿಕೇರಿಯಲ್ಲೋ, ವಿರಾಜಪೇಟೆಯಲ್ಲೋ, ಕುಶಾಲನಗರದಲ್ಲೋ ಇದನ್ನು ಮಾಡ್ತಾ ಇಲ್ಲ. ಗ್ರಾಮಕ್ಕೆ ಹೋಗಿ ಕುಗ್ರಾಮಗಳಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡೋದು ಒಂದೇ ಅಲ್ಲ, ಹಲವಾರು ತುಂಬ ಹೆಮ್ಮೆಯಿಂದ ನಾನು ಇದನ್ನು ಹೇಳ್ತೇನೆ. ನಾನು ನೋಡಿದ್ದೇನೆ ಹಲವಾರು ಸಭೆಗಳಲ್ಲಿ ಭಾಗವಹಿಸಿದಾಗ, ಈಗಾಗಲೇ ದಿವಾಕರ್ ಅವರು ಮಾತನಾಡಿದಾಗಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದರು. ಬೀದಿ ದೀಪದಲ್ಲಿ, ಮನೆಯಲ್ಲಿ ಸೌಕರ್ಯಗಳಿಲ್ಲದೆ ಬೀದಿ ದೀಪದ ಕೆಳಗೆ ಅಭ್ಯಾಸ ಮಾಡ್ತಕ್ಕಂತಹ ಆ ವಿದ್ಯಾರ್ಥಿನಿಯರೆಲ್ಲ, ಅಥವಾ 10ನೇ ಕ್ಲಾಸು 12ನೇ ಕ್ಲಾಸು ತೇರ್ಗಡೆ ಆದಮೇಲೆ ಮುಂದಕ್ಕೆ ಓದೋದಕ್ಕೆ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಈ ಸಂಘಟನೆ ಜೊತೆಗೆ ನಿಂತು ಅವರ ವಿದ್ಯಾಭ್ಯಾಸ ಪೂರ್ತಿಗೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಶಕ್ತಿಯಾಗಿ ಅವರು ನಿಂತಿದ್ದಾರೆ. ಇದರಿಂದಾಗಿ ದಿವಾಕರ್ ಅವರು ಬಹುಶಃ ಎಲ್ಲ ವಿಚಾರಗಳನ್ನ ಹೇಳಲಿಲ್ಲ. ಆ ಸಂಘಟನೆ ಅವರ ಬೆನ್ನನ್ನು ಯಾವತ್ತೂ ಕೂಡ ತಟ್ಕೊಳ್ಳೋದಿಲ್ಲ. ಆದರೆ ಅವರು ಕೆಲಸವನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಇವರೆಲ್ಲ ಶ್ರಮದ ಫಲವಾಗಿ 2 ಮಕ್ಕಳು, ಇವತ್ತಿನ ವಿದ್ಯಾರ್ಥಿನಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, 2 ಮಕ್ಕಳು KAS ಅಧಿಕಾರಿಗಳಾಗಿದ್ದಾರೆ. ಇವತ್ತು ಈ ಸಂಘಟನೆಯ ಏನು ಕೆಲಸ ಮಾಡ್ತಾ ಇದ್ದಾರೆ, 2 ಮಕ್ಕಳು KAS ಅಧಿಕಾರಿಗಳಾಗಿದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿನಿಯರು ಇವತ್ತು ಉತ್ತಮವಾದಂತಹ ಕೆಲಸಗಳಲ್ಲಿ ಇದ್ದಾರೆ. ಬರೀ ಸರ್ಕಾರಿ ಕೆಲಸದಲ್ಲಿ ಮಾತ್ರ ಅಲ್ಲ, ಇವತ್ತು ಅವರ ಸ್ವಂತ ಉದ್ಯಮಗಳನ್ನು, ಮತ್ತು ಬರೀ ಈ ದೇಶದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ನಮ್ಮ ಕೊಡಗು ಜಿಲ್ಲೆ, ಕರ್ನಾಟಕ ರಾಜ್ಯ, ಈ ದೇಶದ ಹೆಸರನ್ನು ಮುಂದಕ್ಕೆ ಅವರು ತರ್ತಾ ಇದ್ದಾರೆ. ಆದ್ದರಿಂದ ಈ ಸಂಘಟನೆಯ ಪ್ರತಿಯೊಬ್ಬ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸಂಚಾಲಕರು, ರಾಜ್ಯದ ಪದಾಧಿಕಾರಿಗಳು, ನಮ್ಮ ಜಿಲ್ಲಾ ಸಂಚಾಲಕರು, ಪೊನ್ನಂಪೇಟೆ ಸಂಚಾಲಕರು, ಮತ್ತು ಇಲ್ಲಿ ಕೊಡಗು ಜಿಲ್ಲೆಯ ಮತ್ತು ಪೊನ್ನಂಪೇಟೆ ಘಟಕದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪ್ರತಿಯೊಬ್ಬ ಸದಸ್ಯನಿಗೆ, ಪ್ರತಿಯೊಬ್ಬ ಪದಾಧಿಕಾರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊಡಗು ಜಿಲ್ಲಾ ಘಟಕ ಏನಿದೆ ಬಂಧುಗಳೇ, ಹೋದ 25 ವರ್ಷದಿಂದ ಮಡಿಕೇರಿಯಲ್ಲಿ 3 ಶಾಲೆಗಳಿಗೆ 25 ವರ್ಷದಿಂದ ನಿರಂತರವಾಗಿ ಅವರು ಪ್ರತಿ ವರ್ಷ ಪುಸ್ತಕಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಳೆಗಾಲ ಇದೆ, ಮಳೆ ಸಂದರ್ಭದಲ್ಲಿ ತುಂಬ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿನ ಜನ ಇವತ್ತು ಅವತ್ತು ದುಡಿದು ತಿಂತಕ್ಕಂಥವ್ರು,
ಹೆಚ್ಚಿನ ಪಾಲು ಇವತ್ತೇನು ಮಳೆಯಿಂದ ಅವರಿಗೆ ಕೆಲಸಗಳು ಸಿಗ್ತಾ ಇಲ್ಲ, ಸಿಗೋದು ಇಲ್ಲ 2-3 ತಿಂಗಳು, ಅಥವಾ ಅವರಿಗೆ ಮಳೆಯ ಹಾನಿಯಿಂದಾಗಿ ಮನೆ ಬೆಳೆ ಎಲ್ಲ ಹಾನಿ ಆಗ್ತಕ್ಕಂಥ ಒಂದು ಸಂದರ್ಭ 2-3 ತಿಂಗಳು. ಆ ಸಂದರ್ಭದಲ್ಲಿ ಅವರು ನಿರಂತರವಾಗಿ ಹೋದ 5 ವರ್ಷದಿಂದ ನೂರಾರು ಕುಟುಂಬಗಳಿಗೆ ಏನು ಆ ಕಿಟ್ಗಳನ್ನು ಅವರಿಗೆ ಏನು ಅವಶ್ಯಕತೆ ಇದೆ ಮನೆ ನಡೆಸೋದಕ್ಕೆ ಆ ಸಾಮಗ್ರಿಗಳು ಇರ್ತಕ್ಕಂತಹ ಆ ಕಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸುಮಾರು 650 ಕಿಟ್ಗಳನ್ನು ಈ ಸಂಘಟನೆ ಕಣ್ಣೀರಿನಲ್ಲಿರ್ತಕ್ಕಂಥ ನಮ್ಮ ಸಹೋದರಿಯರು ಪುಟ್ಟು ಮಕ್ಕಳು ಯಾರಿದ್ದಾರೆ ಅವರಿಗೆ ಕೊಟ್ಕೊಂಡು ಬಂದಿದ್ದಾರೆ. ಮಡಿಕೇರಿಯಲ್ಲಿ ಇರ್ತಕ್ಕಂಥ ಒಂದು ಏನು ವೃದ್ಧಾಶ್ರಮ ಇದೆ, ಈ ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಏನು ಈ ಈ ಈ ಈ ಭಾರತ ತಾಯಿಯ ಹೆಮ್ಮೆಯ ಪುತ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರು ಹೋಗಿ ಪ್ರತಿ ವರ್ಷ ಆ ಹಿರಿಯ ಜೀವಗಳಿಗೆ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು, ಅವರ ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂತಹ ಒಂದು ಪವಿತ್ರವಾದಂತಹ ಕೆಲಸವನ್ನು ಈ ಸಂಘಟನೆ ಮಾಡಿಕೊಂಡು ಬರ್ತಾ ಇದೆ. ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಇಂಥ ಸಂದರ್ಭದಲ್ಲಿ ಚಳಿಗಾಲ ಮಳೆಗಾಲ ಸಂದರ್ಭದಲ್ಲಿ ಏನು ಆ ಬೆಚ್ಚನೆಯ ಏನು ಬಟ್ಟೆಗಳನ್ನು ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಇಂಥ ಹಲವಾರು ಕೆಲಸಗಳನ್ನು ಮಾಡಿದ್ರು. ಮತ್ತು ನೋಡಿ, ಈಗ ನಮ್ಮ ಈ ಪುಣ್ಯಭೂಮಿ ಇದು ಭಗವಾನ್ ಬುದ್ಧ ಅವರು, ಇವತ್ತು ಜಗಜ್ಯೋತಿ ಬಸವಣ್ಣ ಅವರು, ನಮ್ಮ ಭಾರತ ತಾಯಿಯ ಹೆಮ್ಮೆಯ ಪುತ್ರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿದಂಥ ಮಣ್ಣಿದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಜಗತ್ತಿನ ಒಂದು ಅತ್ಯುತ್ತಮವಾದಂತಹ ಪವಿತ್ರವಾದಂತಹ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದು ನ್ಯಾಯದ ವಿಚಾರದಲ್ಲಿ ಅಂಬೇಡ್ಕರ್ ಅವರ ಏನು ಕನಸಿತ್ತು, ಈ ಭಾರತ ದೇಶ ಜಗತ್ತಿನಲ್ಲಿಯೇ ಅತ್ಯುತ್ತಮ ಒಂದು ರಾಷ್ಟ್ರ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಪವಿತ್ರವಾದಂಥ ಒಂದು ಸಂವಿಧಾನವನ್ನು ನಮಗೇನು ಕೊಟ್ಟಿದ್ದಾರೆ, ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅದು ಬರೀ ಸರ್ಕಾರದಲ್ಲ ಮಾತ್ರ ಅಲ್ಲ, ಸಮಾಜದ ಜವಾಬ್ದಾರಿ ಇದೆಯಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇದೆಯಲ್ಲ, ಅದನ್ನು ಆ ಅರಿವಿಕೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಈ ಸಂಸ್ಥೆ ಹಗಲಿರುಳು ಶ್ರಮಿಸ್ತಾ ಇದೆ. ಅತ್ಯುತ್ತಮ ಕೆಲಸಗಳನ್ನು ಕೂಡ ತಾವೆಲ್ಲ ಮಾಡ್ತಾ ಇದ್ದೀರಿ. ಮೂಲಭೂತ ಸೌಕರ್ಯಗಳ ವಿಚಾರ ಬಂದಾಗ ಇದನ್ನು ನಾನು ಮೊದಲೇ ಹೇಳಿದೆ, ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಬಹುಶಃ ಈ ಸಂಘಟನೆ ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಹೇಳ್ತಾ ಹೋದರೆ ಬಹುಶಃ ನನಗೆ ನೀವು 1-1.5 ಗಂಟೆ ಸಮಯ ಕೊಡಬೇಕಾಗ್ತದೆ. ಯಾಕಂದರೆ ಇವತ್ತು ಮೂಲಭೂತ ಸೌಕರ್ಯಗಳು, ಇವತ್ತು ಏನು ನಿವೇಶನಗಳು, ಇವತ್ತು ಒಂದು ನಿವೇಶನ ಸಿಗ್ತಕ್ಕಂಥದ್ದು ಅದು ಸಂವಿಧಾನದಲ್ಲಿ ನಮಗಿರ್ತಕ್ಕಂಥ ಹಕ್ಕು. ಪ್ರತಿಯೊಬ್ಬನಿಗೂ ಒಂದು ಮನೆ ಬೇಕು ಮನೆ ಇರಬೇಕು ಅಂತ ಹೇಳ್ತಕ್ಕಂಥದ್ದು. ಇವತ್ತು ಅನೇಕ ಹೋರಾಟಗಳನ್ನು ನಮ್ಮ ಕೊಡಗು ಜಿಲ್ಲೆಯ ಘಟಕ ಕರ್ನಾಟಕ ದಲಿತ ಸಂಘಕ್ಕೆ ಸರ್ಕಾರದಿಂದ ಭದ್ರತೆ ಇದೆ, ಅಥವಾ ನನ್ನ ಜೀವಕ್ಕೆ ಏನಾದರೂ ಆದರೂ ಕೂಡ ನನ್ನ ಕುಟುಂಬಕ್ಕೆ ಇವತ್ತು ಮುಂದಕ್ಕೆ ಅವರು ಒಂದು ಗೌರವಾನ್ವಿತ ಬದುಕನ್ನು ಬದುಕೋದಕ್ಕೆ ಅವರಿಗೆ ದಾರಿ ಸರ್ಕಾರದಿಂದ ಇದೆ ಅಂತಕ್ಕಂಥದ್ದು ವೇದಿಕೆಯಿಂದ ಸೀಮಿತವಾದಂಥ ಮಾತುಗಳು ಏನಿತ್ತು ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ, ಈ ಜಾಗೃತಿ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಘಟನೆ ಅತ್ಯಂತ ಜವಾಬ್ದಾರಿತ ಕೆಲಸವನ್ನು ಏನು ಮಾಡಿಕೊಂಡು ಬಂದಿದೆ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ AS ಪೊನ್ನಣ್ಣನವರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು. ಆದರೆ ಅವರು ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಹಗಲಿರುಳು ಶ್ರಮಿಸುವುದರ ಜೊತೆಗೆ ಅವರು ಕರ್ನಾಟಕ ರಾಜ್ಯದಲ್ಲಿ ಸಂಪುಟ ದರ್ಜೆಯೊಂದಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ಅತ್ಯಂತ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಅವ್ರದ್ದು. ಈ ನಾಡಿನ ನೆಲದ ಸಮಸ್ಯೆ ಇರ್ಬೋದು, ಜಲದ ಸಮಸ್ಯೆ ಇರ್ಬೋದು, ಭಾಷೆಯ ಸಮಸ್ಯೆ ಇರ್ಬೋದು, ಗಡಿ ಸಮಸ್ಯೆ ಇರ್ಬೋದು, ಈ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅವರಲ್ಲಿರ್ತಕ್ಕಂಥ ಕಾನೂನಿನ ಪಾಂಡ್ಯತೆ ಏನಿದೆ ಅದನ್ನು ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಅದನ್ನು ಕರ್ನಾಟಕ ಸರ್ಕಾರಕ್ಕೆ ದಾರಿ ಕೊಡ್ತಕ್ಕಂಥ ಒಂದು ಅತ್ಯಂತ ಜವಾಬ್ದಾರಿಯುತ ಕೆಲಸ ಏನಿದೆ ಅದರ ಕಾರ್ಯಕ್ರಮಕ್ಕೆ ಆ ಒತ್ತಡದ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಆದರೆ ಅವರು ಏನು ನಮ್ಮ ಶಾಸಕರಿದ್ದಾರೆ ನೋಡಿ, ಅವರು ನಾನು ಕಂಡ ಮಟ್ಟಿಗೆ ತಾವೆಲ್ಲರೂ ಕೂಡ ಒಪ್ತೀರಿ ನನ್ನ ಮಾತನ್ನು, ಹಗಲಿರುಳು ಈ ಕ್ಷೇತ್ರದ
ಈ ಕ್ಷೇತ್ರದ ಅಭಿವೃದ್ಧಿಗಾಗಿ, ಈ ಕ್ಷೇತ್ರದ ಯುವಕರಿಗಾಗಿ, ಈ ಕ್ಷೇತ್ರದ ವಿದ್ಯಾರ್ಥಿನಿಯರಿಗಾಗಿ, ಈ ಕ್ಷೇತ್ರದ ರೈತರಿಗಾಗಿ, ಈ ಕ್ಷೇತ್ರದ ಶ್ರಮಜೀವಿಗಳಿಗಾಗಿ, ಈ ಕ್ಷೇತ್ರದ ಕಟ್ಟಕಡೆ ಮನುಷ್ಯನಿಗೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾರೆ. 15-17 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಅವರಲ್ಲಿ ಇರ್ತಕ್ಕಂಥ ಭೂಮಿ ತೂಕದ ತಾಳ್ಮೆ ಏನಿದೆ, ಅವರಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆಯ ಅರಿವಿಕೆ ಏನಿದೆ, ಅದನ್ನೆಲ್ಲ ಅವರು ಸರ್ಕಾರದ ಜೊತೆ ಚರ್ಚೆ ಮಾಡಿ ನಮಗೆ ಆ ಸಮಸ್ಯೆಯನ್ನು ನಿವಾರಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಅವರೇನು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ಬರಲಿಕ್ಕಾಗಲಿಲ್ಲ. ಆದರೆ ಶಾಸಕರು ಇವತ್ತು ನೋಡಿ, ಎಸ್ ಪೊನ್ನಣ್ಣನವರು ಈ ವಿದ್ಯಾವಂತ ಸಮಾಜ, ಒಂದು ವಿದ್ಯಾವಂತ ಸಮಾಜದಿಂದ ಮಾತ್ರ ಒಂದು ಜಾಗೃತ ಸಮಾಜ ಆಗ್ತಕ್ಕಂಥದ್ದು. ಮತ್ತು ಆ ವಿದ್ಯಾವಂತ ಜಾಗೃತ ಸಮಾಜ ಇದ್ದರೆ ಮಾತ್ರ ನಾವು ಒಂದು ಉತ್ತಮ ಸಮಾಜದ ಕನಸು ನಮ್ಮದೇನಿದೆ ಅದು ನಿರ್ಮಾಣ ಆಗ್ತದೆ ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಏನು ಅವರ ತಂದೆ ತಾಯಿದ್ರು ದಿವಂಗತ A.K. ಸುಬ್ಬಯ್ಯನವರು ಮತ್ತು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರ ಕುಟುಂಬದವರು, ಅವರು ಮತ್ತು ಅವರ ಸಹೋದರರು ಏನು ಒಂದು ದತ್ತಿ ನಿಧಿಯನ್ನು ಮಾಡಿದ್ದಾರೆ. ಅವರು ಕೂಡ ಈ ಸಂಘಟನೆಯ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇದೆ ನಿಮ್ಮ ಜೊತೆ, ಅವರು ಕೂಡ ಏನು ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಥವಾ ಕೆಲವೊಂದು ಆರ್ಥಿಕ ವಿಚಾರದಲ್ಲಿ ಸಂಕಷ್ಟಗಳಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸವನ್ನು ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಕಷ್ಟದ ದಿನಗಳನ್ನು ಏನು ಕಾಣ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಆ ವಿದ್ಯಾರ್ಥಿನಿಯರ ಜೊತೆ ನಿಂತಿದ್ದಾರೆ. ಅವರು ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.